ಸಾಮಾಜಿಕ ಭದ್ರತೆ ಇಲಾಖೆ ಅಥವಾ ಸರ್ಕಾರದ ಕಡೆಯಿಂದ ಪಿಂಚಣಿದಾರರು ಪಿಂಚಣಿಯನ್ನು ಪಡಿತಾ ಇರ್ತೀರಾ, ಅಂದರೆ ಪೆನ್ಷನ್ ಅಮೌಂಟ್ನ ತಗೊತಾ ಇರ್ತೀರಾ. ಈ ಒಂದು ಮೇ ತಿಂಗಳ ಹಣ ಇನ್ನೂವರೆಗೂ ಕೂಡ ಜಮಾ ಆಗಿಲ್ಲ. ಪಿಂಚಣಿದಾರರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಮೇ ತಿಂಗಳ ಹಣವನ್ನು ಯಾವಾಗ ಪಡೆಯಬಹುದು ಅಥವಾ ಮೇ ತಿಂಗಳ ಹಣವನ್ನು ಸರ್ಕಾರದ ಕಡೆಯಿಂದ ಯಾವಾಗ ಜಮಾ ಮಾಡ್ತಾರೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡೋದ್ರ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ. ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸಾಮಾಜಿಕ ಭದ್ರತೆ ಇಲಾಖೆ ಕಡೆಯಿಂದ ಬರುವಂಥ ಯೋಜನೆಗಳ ಒಂದು ಪಿಂಚಣಿ ಹಣವನ್ನು ಈಗಾಗಲೇ ಜಮಾ ಮಾಡಲು ಶುರು ಮಾಡಿದ್ದಾರೆ. ಅಂದರೆ ಇವತ್ತಿನಿಂದ ಹಣ ಜಮಾಗಲು ಶುರು ಕೂಡ ಆಗಿದೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆಯೋ ಅಥವಾ ಇಲ್ವೋ ಅಂತ ನೀವೇ ಒಂದು ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ಯಾವ ಒಂದು ಯೋಜನೆಗಳ ಕಡೆಯಿಂದ ಪಿಂಚಣಿ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ, ಯಾವ ಯಾವ ಯೋಜನೆಗಳಿಂದ ಪಿಂಚಣಿ ಹಣ ಬಂದಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನೋಡುತ್ತಿರೋರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. GSP ಕಲರ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಯೋಜನೆಗಳ ಮಾಹಿತಿಗಳು ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಾಮಾಜಿಕ ಭದ್ರತೆ ಇಲಾಖೆಯಲ್ಲಿ ಬರುವಂಥ ಪಿಂಚಣಿಗಳ ಕಡೆಯಿಂದ ಪಿಂಚಣಿ ಹಣವನ್ನು ಪಡಿತಾ ಇರ್ತೀರಾ. ಇಂದಿರಾ ಗಾಂಧಿ ವೃದ್ಧಾಪ್ಯ ಯೋಜನೆ ಆಗಿರ್ಬೋದು, ವಿಧವಾ ಪಿಂಚಣಿ ಯೋಜನೆ ಆಗಿರ್ಬೋದು, ಅಂಗವಿಕಲ ಪಿಂಚಣಿ ಯೋಜನೆ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಮನಸ್ವಿನಿ ಯೋಜನೆ ಆಗಿರ್ಬೋದು, ಮೈತ್ರಿ ಯೋಜನೆ ಆಗಿರ್ಬೋದು ಮತ್ತು ಇನ್ನಿತರ ಯೋಜನೆಗಳ ಕಡೆಯಿಂದ ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡಿತಾ ಇರ್ತೀರಾ. ಇಂದಿನಿಂದ ಪಿಂಚಣಿ ಹಣ ಕೂಡ ಜಮಾ ಮಾಡಲು ಶುರು ಮಾಡಿದ್ದಾರೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಲು ಇವತ್ತಿನಿಂದ ಶುರು ಕೂಡ ಆಗುತ್ತೆ. ನಿಮಗೆ ಲೈವ್ ಆಗಿ ಹಣ ಜಮಾ ಆಗಿರುವಂಥ ಮಾಹಿತಿನ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ಯಾವ ಯೋಜನೆಗಳ ಕಡೆಯಿಂದ ಅಥವಾ ಯಾವ ಯಾವ ಪಿಂಚಣಿ ಹಣ ಜಮಾ ಆಗಿದೆ ಅಂತ ನೀವು ಲೈವ್ ಆಗಿ ನೋಡಬಹುದಾಗಿರುತ್ತೆ. ಈ ಒಂದು ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಥವಾ ವೃದ್ಧಾಪ್ಯ ಯೋಜನೆ ಕಡೆಯಿಂದ 1200 ರೂಪಾಯಿ ಹಣ ಜಮಾ ಆಗಿದೆ. ಸೊ ಯಾವ ದಿನಾಂಕದಂದು ಹಣ ಜಮಾ ಆಗಿದೆ ಅಂತ ಕೇಳಿದ್ರೆ ಮೇ 9, 2025ರಂದು ಇವರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ. ಸಮಯ ಕೂಡ ಇರುವಂಥದ್ದು 7 ಗಂಟೆ 25 ನಿಮಿಷಕ್ಕೆ ಇವರ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ DBT ಮೂಲಕ ಹಣ ಜಮಾ ಆಗಿರುವಂಥ ಮಾಹಿತಿನ ಇಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೊಬ್ಬರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿರುವಂಥ ಮಾಹಿತಿನ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡಬಹುದು. ಇವರ ಒಂದು ಬ್ಯಾಂಕ್ ಖಾತೆಗೆ ಅಂಗವಿಕಲ ಪಿಂಚಣಿ ಕಡೆಯಿಂದ 1400 ರೂಪಾಯಿ ಇವರ ಒಂದು ಬ್ಯಾಂಕ್ ಖಾತೆಗೆ ಅಂಗವಿಕಲ ಪಿಂಚಣಿ ಕಡೆಯಿಂದ ಹಣ ಜಮಾ ಆಗಿದೆ. ಯಾವ ಸಮಯಕ್ಕೆ ಮತ್ತು ಯಾವ ದಿನಾಂಕಕ್ಕೆ ಹಣ ಜಮಾ ಆಗಿದೆ ಅಂತ ಕೇಳಿದ್ರೆ ಮೇ 9, 2025 ಸಂಜೆ 5 ಗಂಟೆ 17 ನಿಮಿಷಕ್ಕೆ ಇವರ ಒಂದು ಬ್ಯಾಂಕ್ ಖಾತೆಗೆ ಅಂಗವಿಕಲ ಪಿಂಚಣಿ ಕಡೆಯಿಂದ 1400 ರೂಪಾಯಿ ಹಣ ಜಮಾ ಆಗಿರುವಂತಹ ಮಾಹಿತಿನ ಕೂಡ ನೋಡ್ತಾ ಇದ್ದೀರಾ. ಅದೇ ರೀತಿಯಾಗಿ ವಿಧವಾ ಪಿಂಚಣಿ ಯೋಜನೆ ಕಡೆಯಿಂದನೂ ಹಣ ಜಮಾ ಆಗಲು ಶುರುವಾಗಿರುವಂತದ್ದು. ಇವರ ಒಂದು ಬ್ಯಾಂಕ್ ಖಾತೆಗೆ ವಿಧವಾ ಪಿಂಚಣಿ ಯೋಜನೆ ಕಡೆಯಿಂದ 800 ರೂಪಾಯಿ ಹಣ ಜಮಾ ಆಗಿದೆ. ಮೇ 9, 2025ರಂದು 3 ಗಂಟೆ 12 ನಿಮಿಷಕ್ಕೆ ಇವರ ಒಂದು ಬ್ಯಾಂಕ್ ಖಾತೆಗೆ ವಿಧವಾ ಪಿಂಚಣಿ ಯೋಜನೆ ಕಡೆಯಿಂದ 800 ರೂಪಾಯಿ ಹಣ ಬಂದಿರುವಂತಹ ಮಾಹಿತಿನ ಕೂಡ ನೋಡ್ತಾ ಇದ್ದೀರಾ. ಸಾಮಾಜಿಕ ಭದ್ರತಾ ಇಲಾಖೆಯಲ್ಲಿ ಬರುವಂತಹ ಎಲ್ಲ ಯೋಜನೆಗಳ ಕಡೆಯಿಂದನೂ ಪಿಂಚಣಿ ಹಣ ಜಮಾ ಆಗಲು ಶುರುವಾಗಿದೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಮೇ ತಿಂಗಳ ಪಿಂಚಣಿ ಹಣ ಇನ್ನೂವರೆಗೂ ಕೂಡ ಜಮಾ ಆಗಿಲ್ಲ ಅಂತಂದ್ರೆ ಇವತ್ತು ಮತ್ತು ನಾಳೆವರೆಗೂ ವೆಯ್ಟ್ ಮಾಡಿ ನೋಡಿ. ಖಂಡಿತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಜಮಾ ಆಗಲು ಶುರುವಾಗುತ್ತೆ. ಒಂದು ವೇಳೆ ಏನಾದರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ 3 ಅಥವಾ 4 ತಿಂಗಳಿಂದ ಹಣನೇ ಬಂದಿಲ್ಲ, ಪಿಂಚಣಿ ಹಣ 3-4 ತಿಂಗಳಿಂದ ಜಮಾ ಆಗ್ತಾ ಇಲ್ಲ ಅಂತಂದ್ರೆ ಮುಖ್ಯವಾಗಿ ನಿಮ್ಮ ಒಂದು ಪಿಂಚಣಿಯ ಸ್ಥಿತಿನ ಅಥವಾ ನಿಮ್ಮ ಒಂದು ಪಿಂಚಣಿಯ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ನೀವು ಪಿಂಚಣಿ ಹಣವನ್ನು ಪ್ರತಿ ತಿಂಗಳು ಪಡಿಬೇಕಾಗಿತ್ತು ಅಂತಂದರೆ ನಿಮ್ಮ ಒಂದು ಅರ್ಜಿಯ ಸ್ಥಿತಿ ಇಲ್ಲಿ ಆಕ್ಟಿವ್ ಇರಬೇಕಾಗಿರುತ್ತೆ. ಆಕ್ಟಿವ್ ಅಥವಾ ಚಾಲ್ತಿಯಲ್ಲಿ ಇದ್ದರೆ ಮಾತ್ರ ನೀವು ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡೆಯೋಕ್ಕೆ ಅರ್ಹತೆಯನ್ನು ಹೊಂದಿರ್ತೀರ. ಒಂದು ವೇಳೆ ಇನ್ಆಕ್ಟಿವ್ ಅಥವಾ ಸ್ಟಾಪ್ ಆಗಿತ್ತು ಅಂತಂದರೆ ನೀವು ಪಿಂಚಣಿ ಹಣವನ್ನು ಪಡೆಯೋಕ್ಕೆ ಅರ್ಹತೆಯನ್ನು ಹೊಂದಿರಲ್ಲ. ಹಾಗಾಗಿ ನಿಮ್ಮ ಒಂದು ಪಿಂಚಣಿ ಕೂಡ ಸ್ಟಾಪ್ ಆಗಿರುತ್ತೆ. ಯಾವ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಪಿಂಚಣಿಯ ಸ್ಥಿತಿನ ತಿಳಿದುಕೊಳ್ಬೇಕು ಅಂತ ಕೇಳಿದರೆ ಇಲ್ಲಿ ಕಾಣುವಂಥ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಮೊದಲೇದಾಗಿ ಭೇಟಿ ನೀಡಬೇಕಾಗಿರುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋಕ್ಕೆ ಹೇಳಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂಥ ಅಫಿಷಿಯಲ್ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಭೇಟಿ ನೀಡ್ತೀರಾ. ಸೊ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ನಿಮಗೆ ಇಲ್ಲಿ ಕಾಣ್ತಿದೆ ನೋಡಬಹುದು ಪಿಂಚಣಿ ಸ್ಥಿತಿ ಅಂತಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಎಂಟರ್ RD ನಂಬರ್ ಅಥವಾ ಬೆನಿಫಿಷರಿ ID ಅಂತ ಬಂದಿರುತ್ತೆ. ನೀವು ಆರ್ಡರ್ ಕಾಪಿನ ಪಡೆದಿರ್ತೀರ. ಅಂದರೆ ನೀವು ಪಿಂಚಣಿಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಒಂದು ಪಿಂಚಣಿ ಅಪ್ರೂವಲ್ ಆದ ನಂತರ ನಿಮಗೆ ಶಾಂಕ್ಷನ್ ಆರ್ಡರ್ ಕಾಪಿ ಅಥವಾ ಮಂಜೂರಾತಿ ಪ್ರಮಾಣ ಪತ್ರ ಅಂತ ಕೊಟ್ಟಿರ್ತಾರೆ. ಸೊ ಆ ಒಂದು ಮಂಜೂರಾತಿ ಪತ್ರದಲ್ಲಿ ನಿಮಗೆ RD ನಂಬರ್ ಅಂತ ಇರುತ್ತೆ. ಸೊ ಆ ಒಂದು RD ನಂಬರ್ನ ಸರಿಯಾಗಿ ಎಂಟರ್ ಮಾಡಬೇಕಾಗಿರುತ್ತೆ. RD ನಂಬರ್ ಅಥವಾ ಬೆನಿಫಿಷರಿ ID ಏನಾದರೂ ನಿಮಗೆ ಗೊತ್ತಿತ್ತು ಅಂತಂದರೆ ಬೆನಿಫಿಷರಿ ID ಕೂಡ ಎಂಟರ್ ಮಾಡ್ಬೋದು. ಸೊ ಬೆನಿಫಿಷರಿ ID ಅಥವಾ RD ನಂಬರ್ನ ಎಂಟರ್ ಮಾಡಿಬಿಟ್ಟು ಕೆಳಗಡೆ ಸರ್ಚ್ ಅಂತ ಇರುತ್ತೆ ನೋಡ್ಬೋದು. ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಇಲ್ಲಿ ಪಿಂಚಣಿದಾರರ ಎಲ್ಲ ವಿವರಗಳು ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದಿರುತ್ತೆ. ಬೆನಿಫಿಷರಿ ID ಅಂತ ಇರುತ್ತೆ, ಬೆನಿಫಿಷರಿ ನೇಮ್ ಅಂತ ಇರುತ್ತೆ. ಸೊ ನೋಡ್ಬೋದು, ಎಲ್ಲನೂ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಮುಖ್ಯವಾಗಿ ಇರುವಂಥದ್ದು ಬೆನಿಫಿಷರಿ ಸ್ಟೇಟಸ್ ಅಂತ ಇದೆ ನೋಡ್ಬೋದು. ಸೊ ಈ ಒಂದು ಬೆನಿಫಿಷರಿ ಸ್ಟೇಟಸ್ ಅಲ್ಲಿ ಇಲ್ಲಿ ರನ್ನಿಂಗ್ ಅಂತ ಇರಬೇಕಾಗಿರುತ್ತೆ. ಈ ರೀತಿ ರನ್ನಿಂಗ್ ಅಥವಾ ಆಕ್ಟಿವ್ ಅಂತ ಇತ್ತು ಅಂತಂದ್ರೆ ನೀವು ಪ್ರತಿ ತಿಂಗಳು ಪಿಂಚಣಿಯನ್ನು ಪಡೆಯೋಕ್ಕೆ ಅರ್ಹತೆಯನ್ನು ಹೊಂದಿರ್ತೀರಾ. ಒಂದು ವೇಳೆ ಬೆನಿಫಿಷರಿ ಸ್ಟೇಟಸ್ ಅಲ್ಲಿ ಏನಾದರೂ ಇನ್ಆಕ್ಟಿವ್ ಅಥವಾ ಸ್ಟಾಪ್ಡ್ ಅಂತ ಬಂದಿತ್ತು ಅಂತಂದ್ರೆ ನಿಮ್ಮ ಒಂದು ಅರ್ಜಿಯ ಸ್ಥಿತಿ ಇಲ್ಲಿ ರದ್ದಾಗಿದೆ ಅಥವಾ ಸ್ಟಾಪ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೋಬಹುದಾಗಿರುತ್ತೆ. ಒಂದು ವೇಳೆ ಏನಾದರೂ ರದ್ದಾಗಿತ್ತು ಅಂತಂದ್ರೆ ನೀವು ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡೆಯೋಕ್ಕೆ ಆಗಲ್ಲ, ನೀವು ಪಿಂಚಣಿ ಹಣವನ್ನು ಪಡೆಯೋಕ್ಕೆ ಅರ್ಹತೆಯನ್ನು ಹೊಂದಿರಲ್ಲ ಅಂತ ಹೇಳಿ ಇಲ್ಲಿ ನಿಮ್ಮ ಒಂದು ಪಿಂಚಣಿಯ ರದ್ದು ಕೂಡ ಮಾಡಿರ್ತಾರೆ. ಹಾಗಾಗಿ ನೀವು ಪಿಂಚಣಿ ಹಣವನ್ನು ಪಡೆಯೋಕ್ಕೆ ಅರ್ಹತೆಯನ್ನು ಹೊಂದಿರ್ತೀರ, ಆದರೂ ಕೂಡ ನಿಮ್ಮ ಒಂದು ಪಿಂಚಣಿ ಇನ್ಆಕ್ಟಿವ್ ಅಥವಾ ಸ್ಟಾಪ್ಡ್ ಆಗಿತ್ತು ಅಂತಂದ್ರೆ ನೀವು ಮತ್ತೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ಎಲ್ಲ ದಾಖಲೆಗಳೊಂದಿಗೆ ನಿಮ್ಮ ಹತ್ತಿರದ ಆನ್ಲೈನ್ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಹೊಸದಾಗಿ ನೀವು ಮತ್ತೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ಹೊಸ ಅರ್ಜಿನ ಸಲ್ಲಿಸಿ ನೀವು ಮತ್ತೆ ಪಿಂಚಣಿ ಹಣವನ್ನು ಕೂಡ ಪಡೆಯಬಹುದಾಗಿರುತ್ತೆ. ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.